ಆರಾಮಪ್ಪ ಅಣ್ಣ. ಆರಾಮ್ ನೋಡ್ ಗೌಡ ಆರಾಮ. ಆರಾಮ. ಹೆಂಗ ಬೆಳಿ ಬೆಳಿ ಹೆಂಗದಾವ? ಇಲ್ಲ ಗೌಡ, 2 ಬೆಳೆ ಅಂದ್ರೆ ಒಂದೇ ಬೆಳೆ ಕೊಟ್ರಿ. ಒಂದು ಬೆಳಿ ಕೊಟ್ರ ಎಲ್ಲ ಕೊಯ್ಲಿ ಬಂದಾವು. ಎಲ್ಲ ಗೌಡ ಮಾಡೊಂದು ಆಗತೈತಿ. ನಮಸ್ಕಾರ ರೀ ಸರ್. ನಮಸ್ಕಾರ. ಏನ್ ಸರ್ ಇಲ್ಲಿ ಇವತ್ತ ಮಂಗಳವಾರ ಅಲ್ಲಪ್ಪ, ದೇವಸ್ಥಾನಕ್ಕೆ ಬಂದಿದ್ವಿ ಸರ್. ಎಷ್ಟು 2-3 ದಿನದಿಂದ ಇಬ್ಬರಿಗೆ ಹುಡುಕಾಡಕತ್ತೀನಿ ಸರ್, ನೀವು ಸಿಗ್ಲೇ ಇಲ್ಲ. ಹೌದಾ? ಹ್ಞೂ ಸರ್. ಏನಪ್ಪ ಅಂತ ವಿಷಯ? ಏನಿಲ್ಲ ಸರ್, ಒಂದು ಸಮಸ್ಯೆ ಮಾಡ್ಕೊಂಡ್ಬಿಟ್ಟಿನಿ ಸರ್ ನಾನು. ಅದೇ ನಿಮ್ಗೆ ಕೇಳಿದ್ರ ಪರಿಹಾರ ಹೇಳ್ತಾರ ಹೋಗಂತ ಸರ್. ಅದಕ್ಕೆ ನಿಮ್ಮ ಇಬ್ಬರಿಗೆ ಹುಡುಕಾಡದೆ ಇವತ್ತು ಸಿಕ್ಕರ್ ನೋಡಿ ಸರ್. ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ರಿ ಸರ್ ನೀವು. ಇಲ್ಲ, ಸೈಲೆಂಟ್ ಇಟ್ಟಿನ ದೇವಸ್ಥಾನಕ್ಕೆ ಬಂದಿನಲ್ಲ ಸರ್. ಒಂದು ಜೀವನದಾಗ ಒಂದು ತಪ್ಪು ಮಾಡಿಬಿಟ್ಟಿನಿ ಸರ್. ಅಲ್ಲ, ಮನುಷ್ಯನ ಮೇಲೆ ತಪ್ಪು ಒಪ್ಪು ಮಾಡೇ ಮಾಡ್ತಾರಪ್ಪ. ಇದಕ್ಕೆ ನಡಿಬೇಕು ಮನುಷ್ಯನ ಮೇಲೆ. ಅದೇ ಗೊತ್ತಾಗೋಲ್ ಸರ್. ನೀವು ಸ್ವಲ್ಪ ನಮ್ ಪರಿಹಾರ ಹೇಳ್ಬೇಕ್ರಿ. ಪರಿಹಾರ? ಹ್ಞೂ ಸರ್. ಪರಿಹಾರ ಹೇಳೋಣ, ದೇವ್ರ ಬುದ್ಧಿ ಕೊಟ್ಟಷ್ಟು ಹೇಳೋಣ ಅಂತ. ಏನ್ ಸಮಸ್ಯೆ ಅಂದ್ರೆ ಮೊದ್ಲು ಹೇಳ ಸರ್. ಏನಿಲ್ರಿ, ಇಟ್ಕೊಂಡವಳೆ ಕಟ್ಕೊಂಡವಳೆ ಅಂತ ನಮ್ ತಂದೆ ತಾಯಿ ನನ್ ಬಾಳ ಜೀವತ್ತಿನ ಕಟ್ಬಿಟ್ರ ಸರ್. ಅವ್ರು ಇಟ್ಕೊಂಡವಳು ಅದೇ ಪ್ರೀತಿ ಕೊಡಕತ್ತಾಳ, ಕಟ್ಕೊಂಡವಳು ಅದೇ ಪ್ರೀತಿ ಕೊಡಕತ್ತಾಳ. ಅದ್ರೊಳಗೆ ಯಾರ್ದು ಪ್ರೀತಿ ಕರೆಯೋ ಯಾರ್ದು ಪ್ರೀತಿ ಸುಳ್ಳದ್ ನನಗೆ ಅರ್ಥ ಆಗೋದು ಸರ್. ಇದು ಹೆಂಗ ನೀವೇ ಅರ್ಥ ಮಾಡಿಸ್ಬೇಕು. ಈಗ 2 ಮೇಂಟೈನ್ ಮಾಡಕತ್ತೀನ. ಹ್ಞೂ ಸರ್. ಅದು ಇದು ಅರ್ಥ ಆಗೋದು ಸರ್. ಮನ್ಯಾಗ ಬೇಕಂತ ಕಟ್ಕೊಂಡವಳು ಕಡೆವರೆಗೂ ಇಟ್ಕೊಂಡವಳು ಇರುವವರೆಗೂ ಅಂತ ಹೇಳಕತ್ತಾರ ಸರ್. ನನಗೆ ಅರ್ಥ ಆಗೋದು ಸರ್ ಏನಂತ. ಅದಕ್ಕೆ ನಿಮ್ ದೊಡ್ಡವ್ರಿಗೆ ಹೋಗಿ ಕೇಳ್ರಿ ಅಂತಂದ್ರೆ ನಮ್ 3 ದಿನ ಸರ್ ಇವತ್ತು ಸಿಕ್ಕರು ನೋಡಿ ಸರ್. ಎಲ್ಲಮ್ಮ ಕುರಿತಲ್ಲೇ ಎಲ್ಲ ಮುಂದೆ ಆಶೀರ್ವಾದ ಐತೆ ಸರ್. ಏನಪ್ಪ ಸರ್, ಬಾರಿ ದೊಡ್ಡ ಸಮಸ್ಯೆ ಸಿಗಬೇಕು. ಹೌದು ಸರ್. ಸಾಕಾಗ್ಬಿಟ್ಟೆ ಸರ್ ನನಗೆ. ತಲೆ ಕೆಟ್ಟೆ ಸರ್. ಇದಕ್ಕೆ ಏನಾರು ಒಂದು ಪರಿಹಾರ ಹೇಳ್ರಿ ಸರ್. ಪರಿಹಾರ? ಹ್ಞೂ ಸರ್. ಒಟ್ಟ ನಿನಗೆ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗುತ್ತೆ ಸರ್. ಯಾವ್ದು ಸತ್ಯ ಹ್ಞೂ ಸರ್. ಅದು ಗೊತ್ತಾವಾಗ. ಹ್ಞೂ ಸರ್. ಅವಾಗ ನೀನು ಅದನ್ನ ಚಿತ್ಕೊಂಡು ನಡೀತಿದ್ದೆ. ಹ್ಞೂ ಸರ್. ಹ್ಞೂ ಸರ್. ನಿಮ್ಮ ಹತ್ರ ಕೇಳಿದ್ರೆ ಪರಿಹಾರ ಸಿಗುತ್ತೆ ಅಂತ. ಆಯ್ತಾಯ್ತು. ಅವರ ಒಂದ್ ಕೆಲಸ ಮಾಡ್ತೇವೆ, ಹೇಳ್ದಂಗ್ ಮಾಡ್ತೀಯ? ಹ್ಞೂ ಸರ್. ಏನ್ ಮಾಡುತ್ತೆ? ಏನಿಲ್ಲ, ಇದನ್ನ ತಗೋ. ಹ್ಞೂ. ಎದಕ್ಕೆ ಸರ್? ಅಲ್ಲ, ಮತ್ತೆ ನೀನು ಬಳಸಕ್ಕಲ್ಲ, ಹ್ಞೂ ಸರ್. ಈ ನೋಟ್ ತಗೋ. ನೀನು ಸತ್ಯ ಗೊತ್ತಾಗಬೇಕಲ್ಲ. ಹ್ಞೂ ಸರ್. ಒಂದ್ ನಿನಗ ಪ್ರಯೋಗ ಮಾಡ್ತೊಂದು. ಹ್ಞೂ ಸರ್. ಈ ನೋಟ್ ಒಯ್ಯಿ. ಹ್ಞೂ ಸರ್. ಒಂದ್ ಅಂಗಡಿಗೆ ಹೋಗು, ಹ್ಞೂ ರೀ. ಯಾವ್ದು ಸ್ಟೇಷನರಿಗೆ ಹೋಗಿ, ಕಿರಾಣಿಗೆ, ನಿನ್ಗೆ ಏನ್ ಇಷ್ಟ ಬಂದ್ ತಗೋ. ಹ್ಞೂ ಸರ್. ಅಲ್ಲಿ ಹೋದ್ಮೇಲೆ ಆ ಓನರ್ ಈ ನೋಟ್ ಫಸ್ಟ್ ಕೊಡೋರಿಗೆ, ಈ ಕೊಟ್ಟ ಮೇಲೆ ನಿನಗ ಏನ್ ಮರ್ಯಾದೆ ಕೊಡ್ತಾನೋ, ಏನ್ ಅವಮಾನ ಮಾಡ್ತಾನೋ, ಅದು ನಿನಗ ಮುಂದಟ್ಟ ಆಗ್ಬೇಕು. ಹೋಗಿ ಅಲ್ಲಿ ನಿನ್ಗೇನ್ ಇಷ್ಟ ಬರ್ತಾ ಅದನ್ನ ಖರೀದಿ ಮಾಡಿಕೊಂಬ, ವಾಪಸ್ ಬಾ. ಆಮೇಲೆ ತೀರ್ಮಾನ ಮಾಡ. ನಾನು ಬಂದು ಆಮೇಲೆ ಉತ್ತರ ಹೇಳ್ತೀನಿ ಸರ್. ಹೇಳ್ತೀನಿ. ನೀವೇ ಸರ್ ನನ್ನ ಗುರುಗಳಿದ್ದಂಗೆ. ಈಗ ನೀನು ಪರಿಹಾರ ಇವತ್ತು ಬಿಡುಗಡೆ ಆಯ್ತು ಅಂತ ತಿಳ್ಕೊಂಬಿಡ. ನಮಸ್ಕಾರ ರೀ ಸರ್. ನಮಸ್ಕಾರ. ಬರ್ರಿ ಜನ. ಆರಾಮ್ ರೀ? ಆರಾಮ್ ಬರ್ರಿ. ಆರಾಮದಿರಲ್ಲ? ಆರಾಮ್. ಏನ್ ಬೇಕಿದ್ರಿ? ಬಾಳ ದಿವಸಕ್ಕೆ ಬಂದಿರಲ್ಲ? ಏನಿಲ್ರಿ, ಸ್ವಲ್ಪ ಸಾಮಾನ್ ಬೇಕಾಗಿತ್ತು ರೀ, ಅದಕ್ಕೆ ಬಂದಿದ್ದೆ. ಹೌದಾ? ದೊಡ್ಡ ನೋಟ್ ತಂದ್ರಲ್ರಿ ಮಾಲಕರ? ಹೌದ್ರಿ. ಕೂಡ್ರಿ ಬಾಳ ದಿವಸಕ್ಕೆ ಬಂದಿರಲ್ರಿ? ಹೌದ್ರಿ, ಮನೆ ಕೆಲ್ಸ ಇದ್ದವ್ರಿ. ಹೌದಾ? ಏನ್ ನೆಲ್ ಕಣ ನಡೆದ್ ಬಿಟ್ಟತೆ. ಈಗ ಜನರ ಹತ್ರ ಬಾಳ ರೊಕ್ಕ ಓಡಾಡಕತ್ತಾವ. ಹಂಗಾಗಿ ಕೋಟಾ ನೋಟಿನ ಅವಳಿ ಜಾಸ್ತಿ ಆಗಿಲ್ರಿ. ಹೌದಾ? ಅಲ್ಲ, ನಿಮ್ ಮ್ಯಾಗ ನಂಬಿಕೆ ಐತ್ ಬಿಡ್ರಿ, ಇಲ್ಲ ಅಂತಲ್ಲ. ಇತ್ತೀಚೆಗೆ ಕೋಟಾ ನೋಟ್ ಬಾಳ ಜಾಸ್ತಿ. ಹಂಗಾಗಿ ಆರಾಮದಿರಲ್ಲ? ಅಲ್ಲ, ಆರಾಮದಿರಿ. ಮಕ್ಕಳ ತಂದೆ ಮಕ್ಕಳ ಎಲ್ಲ ಆರಾಮ್ ಶಿಸ್ತ ಆರಾಮದ. ನೀರ್ ಕುಡಿದ್ರಿ? ಚಾ ಕುಡಿದ್ರಿ? ಬ್ಯಾಡ್ ಬಿಡ್ರಿ. ಕುಡಿರಿ. ಒಂದ್ 2 ಚಾ ಕೊಡ್ರಿ. ಬ್ಯಾಡ್ ಬಿಡ್ರಿ. ಬಾಳ ಸರಿ ಕುಡ್ರಿ ಸರ್. ಆಯ್ತು. ಈಗ ಏನ್ ಬೇಕೈತಿ ಹೇಳ್ರಿ? ಒಂದೆರಡು ಬುಕ್ಕ ಕೊಡ್ರಿ. ಒಂದು ಪೌಡರ್ ಡಬ್ಬಿ ಕೊಡ್ರಿ. ನೋಟ್ ಬುಕ್ ಯಾವ್ದ್ರಿ? ಎಸ್ರಿ? 2 ಸಾಕ್ರಿ. ಪೌಡರ್ ಡಬ್ಬಿ ಒಂದ್ರಿ? ಸಾಕಲ್ರಿ ಸರ್? ಮತ್ತೆ ಸೆಂಟ್ ಕೊಡ್ಲೇನ್ರಿ? ಬ್ಯಾಡ್ ಬಿಡ್ರಿ. ರೊಕ್ಕ ಜಾಸ್ತಿ ಬಂದವ್ರಿ ಇವಾಗ. ಮನಿ ನೋಡ್ಬೇಕಲ್ರಿ? ಅಲ್ಲ, ಮನಿ ಮಾತ್ರ ನೋಡ್ಬೇಕ್ರಿ, ಆದ್ರೂ ಇದಾಗಬೇಕಲ್ಲ. ಸಾಕು. ಮತ್ತೆ ಹೇಳ್ರಿ. ಸಾಕು. ಚಿಲ್ಲರ್? ಹೌದಲ್ರಿ, ಚಿಲ್ಲರ ಮಾಡ್ತೀನಿ ನೋಡ್ರಿ. ಮರು ಜಾಸ್ತಿ ರೀ. ಆಗ 48-50 ಬಂದ್ವಲ್ರಿ. ನಿನ್ ಕಾಲದಾಗ ಯಾರು ಮರ್ತ ಹೋಗಲ್ರಿ. ಇವಪ್ಪನ ರೊಕ್ಕ ಬಲ್ರಿ. ಏನ್ರಿ ಮಾಲಕ್ರ, ಚಾ ಹೇಳಿದ್ರೆ ಏನ್ ದಲಾಲಿ ಅಂಗಡ್ಯಾಗ ಕಟಿಪಟ್ನ ಉಲ್ಟಾ ಇಲ್ದಾಗ ಇಟ್ಬಿಟ್ರಲ್ ನೀವು? ಹೌದಲ್ರಿ, ನಾವ್ ಹೇಳಿದ್ನಲ್ಲ ಅದಲ್ಲ. ಏನ್ರಿ ಹೇಳಿದಿವಲ್ರಿ. ಸರಿ, ಕೂಡ್ರಿ. ಏನ್ ನೋಡ್ರಿ, ಚಾ ನೋಡ್ರಿ. ಚಾ ಕುಡಿದ್ರ ಮತ್ತೆ ಇತ್ತೀಚೆಗೆ ಶುಗರ್ ಗೀಗರ್ ಬರ್ತಾ ಅಂತ ಹೇಳ್ತಾರ ಜಾಸ್ತಿ. ಮತ್ತೇನಾರ ಬಂದಿತ್ತು ಅಂತ ಹೇಳಿ ನಾನು ಅಷ್ಟ ಸುಮ್ನೆ ಆದ್ರೆ ಚಾ ಕುಡಿದವ್ರಿ. ಮತ್ತೆ ಹೇಳಿರಿ ಶುಗರ್ ಲೆಸ್ ಯಾವ್ದು ಶುಗರ್ ಲೆಸ್ ಹೇಳ್ಬಿಡ್ರಿ. ಚಾ ತಗೊಂಬರಿ ಲಗನ.
ಶುಗರ್ ಇತ್ತೀಚೆಗೆ ಯಾಕಂದ್ರ ಚಾ ಕುಡ್ಕೊಂಡು ಮಂದಿಗೆ ಶುಗರ್ ಪೇಷಂಟ್ ಜಾಸ್ತಿ ಆಗಿಬಿಟ್ಟು ಬಿಪಿ ಶುಗರ್ ಆರಾಮಿದೆ. ಹೌದ್ ಮತ್ತೆ 10 ರೂಪಾಯಿ ಇಂಪಾರ್ಟೆಂಟ್ ಅಲ್ರಿ, ಮೊದಲು ನಮಗ ಗ್ರಾಹಕರ ಇಂಪಾರ್ಟೆಂಟ್. ಏನ್ ಅದಕ್ಕೆ ಉದ್ರಿ ಕಳ್ಸಕತ್ತಿದ್ರಿ ನೀವು? ಇಲ್ರಿ ಆತರ ಏನಿಲ್ಲ. ನಮ್ಮನ್ನ ಮರು ವೈದ್ಯ ಅನ್ಕೊಂಡಿರಿ. ಮರುವಿಲ್ರಿ, ವಯಸ್ಸಾಗಿಲ್ರಿ ನನಗೆ. ಅಲ್ಲ ವಯಸ್ಸಾಗಿಲ್ಲ. ಯಾಕಂದ್ರೆ ನೆಲ್ ಕಣ ಇರ್ತೈತೆ, ತಡಪಲ್ ಹಾಕದಿರ್ತೈತೆ, ಏನಪ್ಪ ರಾಶಿ ಇರ್ತೈತೆ, ಇವ್ರದ ಕೂಲಿಯಾಳು ಜಾಸ್ತಿ ಇರ್ತಾರ. ಹಂಗಾಗಿ ಚಾ ಕುಡ್ದ ಯಾರು ಬೇಡ ಅಂತಾರೋ ಮನೆ ಒಂದಲ್ಲ 4 ಪುಡಿ ಚಾನ ಒಂದೇ ಚಾ ಕುಡ್ಸಕ್ ನೀವು ವಾಪಸ್ ಕಳ್ಸಕತ್ತೀರಿ. ವಯಸ್ಸಾಗಿ ವ್ಯಾಪಾರದವ್ರು ಭಾರಿ ಹುಷಾರ್ ನೋಡಿ. 10 ರೂಪಾಯಿ ಉಳಿತೈತಿ ಅಂತಂದ 10 ರೂಪಾಯಿ ಇಂಪಾರ್ಟೆಂಟ್ ಅಲ್ರಿ, ನಮಗ ಮಂದಿ ಇಂಪಾರ್ಟೆಂಟ್. ಚಾ ಬಂತ್ರಿ. ನಾನ್ ವಿಷಯ ಕಳಿಸ್ತೀರಿ ಆತರ ಇಲ್ಲ. ಇಲ್ಲ ನಾ ಸುಳ್ಳು ಹೇಳೋದ್ ಮಾಡಿದ್ದೀರಿ. ಹಿಂಗ್ ಮಾಡಿರ ಅಂತ ಮಾಡಿದ್ದೇನೆ. ಆತರ ಏನಿಲ್ಲ, ನಾವೇನ್ ಕಡಿಬೇಡಿಗೆ ಏನು ಉಲ್ಟಾ ಇಡೋದಿಲ್ಲ. ದಿನಕ್ಕ 24 ಮಂದಿ ಚಾ ಕುಡ್ದು ನಾನೇಲಿ ಹಂಗ ಕಳ್ಸಾರಂತ ಮಾಡಿದ್ದೆ. 10 ರೂಪಾಯಿ ಉಳಿಸೋ ಸಲಾಗಿ. ಹಂಗಿಲ್ರಿ, 10 ರೂಪಾಯಿ ಇಂಪಾರ್ಟೆಂಟ್ ಅಲ್ಲ ನಮಗೆ. ಹೇಳಿದ್ನಲ್ಲ ಅವಾಗಲ್ಲ ನಾವು. ಹಂಗಾಯ್ತ ಮತ್ತೆ ಏನಿಲ್ಲ ಕರ್ತೈತಿ. ಇಲ್ಲ ಮತ್ತೆ ಅವಸರದಾಗ ಹೇಳಿದ್ನಲ್ಲ, ತಂಡಿಗಾಲ ಮತ್ತೆ ವಿಷಯದ ಇರ್ಬೇಕಲ್ಲ ಒಳಗ. ಸಿನ್ನೂರ್ ಚಾ ಫೇಮಸ್ ಚಾ. ಅದ್ರಾಗ ಇತ್ತೀಚಿಗೆ ಚಿಗ್ಗಾಗಿ ಹುಡ್ರಿ ಆ ಬೆಲ್ಲದ ಚಾ, ಆಯಿ ಚಾ, ಆ ಚಾ. ಬರಂದ್ರ ಬರ್ತೇವ್ರಿ. ಹಾ ಬೇರೆ ಸರ್, ಆರಾಮಲ್ಲ? ಹಾ ಆರಾಮ್. ಅಲ್ಲ ಬೇಣ ದೇವೇಗೌಡ ಅವ್ನು ಏನ ಯಾವ್ದಪ್ಪ ಸಮಸ್ಯೆ ಪರಿಹಾರ ಅಂತ ಬಂದ 500 ರೂಪಾಯಿ ಕೊಟ್ಟು 500 ರೂಪಾಯಿ ತಗೊಂಡ್ ಆ ಕಡೆ ಹೋಗ್ಬಿಟ್ಟಾನೆ. ಇಲ್ಲಿ ಮದ್ವೆ ಅವನು ಎಣ್ಣೆ ಹೊಡ್ಯಾಕ ರೊಕ್ಕ ಸಿಕ್ತಂತಿ ಬರೋವಲ್ಲ. ಬಂದ ಸರ ನೀವ್ ಹೇಳ್ದಂಗ ಎಲ್ಲ ಹೋಗಿ ತಂದಿರಿ. ಹಾ. ಭಾರಿ ಮರ್ಯಾದೆ ಕೊಟ್ರಿ ಸರ್. ಹೆಂಗ ಏನ್ ಅನ್ಸ್ತಪ್ಪ ಊರಾಗ ಏನ್ ಮಾಡಿದ? ಬಾಳ ಮರ್ಯಾದೆ ಕೊಟ್ಟಾರೆ. ಚಾಗೆ ಕೊಡಿಸ್ತಾರೆ. ಭಾರಿ ಪ್ರೀತಿ ಮಾಡಿ ಕುರ್ಷ ಮ್ಯಾಗೆಲ್ಲ ಕೊಡಿಸ್ತಾರೆ ನನ್ಗೆ. ಬಾರಿ ಮರಿ ಕೊಟ್ನಲ್ಲ. ಹ್ಞೂ ಸರ್. ಅಲ್ರಿ ನಂದು ಪ್ರಶ್ನೆ ಉತ್ತರ ಹೇಳಿಲ್ಲ ಸರ್. ಪ್ರಶ್ನೆ ಉತ್ತರ ಸಿಗ್ತೈತಪ್ಪ, ಸಿಗುತ್ತಾ? ಅವಸರ ಮಾಡ್ಬೇಡ. ಆಯ್ತು ಸರ್ ಆಯ್ತು. ಸಿಗ್ತಾ ಸರ್ ಇಂತ ಇಲ್ಲ ಇಂತ ಯಾಕ್ರಿ ಹೇಳ್ತೀನಿ ತಡಿ. ಇನ್ನು ನಿನ್ನ ಸಮಸ್ಯೆಗೆ ಪರಿಹಾರ ಬೇಕಾ ಬೇಡ? ಬೇಕು ಸರ್, ಅದು ಉತ್ತರ ಹೇಳ್ರಿ ಮತ್ತೆ. ಮತ್ ತಡಿ, ಇನ್ನೂ ಒಂದೈತಿ. ಮತ್ತೆ ಐತ್ರಿ? ಇದು 2ನೇ ಪ್ರಯೋಗ. ಏನ್ ಸರ್ ಇದು? ಈಗ ಈ ನೋಟು ಒಯ್ಯಿ. ಹ್ಞೂ ಸರ್. ಹ್ಞೂ ರೀ. ಈ ನೋಟು ಇದು. ಹ್ಞೂ ಸರ್. ಮತ್ತೆ ನಿನಗೆ ಏನ ಬೇರೆ ಅಂಗಡಿ ಹೋಗಿ ನಿನ್ಗೆ ಏನ್ ಇಷ್ಟ ಬೇಕೋ ತಗೊಳಕ್ ಹೋಗ. ಹ್ಞೂ ಸರ್. ಮತ್ತೆ ಅವರು ಏನಂತಾರ, ಹೌದು. ಅವ್ರ ಆಕ್ಟಿವಿಟಿ ಏನಿರ್ತ, ಹ್ಞೂ ಸರ್. ಅವ್ರು ನಿನಗೆ ಯಾವ ತರ ಮರ್ಯಾದೆ ಕೊಡ್ತಾರ, ಹೌದು. ಅದ್ರ ಬಂದ್ ನನಗೆ ಹೇಳು. ಹೌದು. ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಂಗ. ನಾ ಬಂದಿದ್ದ ಪರಿಹಾರ ಹೇಳ್ತಿರಲ್ಲ ಸರ್? 100%. ಆಯ್ತು ನಂಬರ್ತೀನಿ. ಹೋಗಿ ಬರಲ್ಲ ಅಣ್ಣ, ಹೌದಲ್ಲ? ಹೋಗ್ರಿ. ಸ್ಟೆಪ್ ಇಡ್ತಾರಂತ, ಸ್ಟೆಪ್ನಿ 2 ಮೇಂಟೈನ್ ಮಾಡ್ತಾರ. ಕಟ್ಟ್ಯಾರ ಅಲ್ಲ ಇವತ್ತಿನ ಕಾಲದಾಗ ಒಂದು ಮೇಂಟೈನ್ ಮಾಡೋದ ಕಷ್ಟ ಐತಿ. 2 ಮಿನಿಟ್ ಏನ್ ಮಾಡ್ತಿರ್ತಾರ ಎಲ್ಲ ಈ ಕಾನೂನುಗಳು ಬಿಗಾಗ್ಯಾವ. ಇನ್ನೂ ಕಾಲ ಅಲ್ಲ 2 3 ಮಾಡ್ಕೊಳಕ. ತಿಳ್ಕೊಬೇಕ್ರಿ ಅವ್ರು. ಆಕಿ ಮಕ್ಕಳ ಈಕಿನ ಮಕ್ಕಳ ಆಕಿನ ಅವಾಗ ಇರ್ದೋಪ ಹಿರಿಯರ ಕಾಲಕ್ಕ. ಆಸ್ತಿ ಇತ್ತು ಮಾಡ್ತಿದ್ರು. 2 ಇಟ್ಟನಂತ ಮತ್ತೆ ಅದು ತಾಳಿ ಕಟ್ಟಿಲ್ಲಂತ ಇಟ್ಕೊಂಡಾಕಿ ಅಂತ. ಮತ್ತೆ ತಂದೆ ತಾಯಿ ಕೂಡ ವಾದ ಮಾಡ್ತಾರಂತ. ನೋಡಿ ಎಂತ ಮನುಷ್ಯ ಅದ. ಏನ ವ್ಯಾಪಾರ ಇಲ್ಲ ಏನಿಲ್ಲ, ಏನ್ ಮಾಡಂಗಣ. ಹಿಂಗ ಆತಪ್ಪ ಅಂದ್ರ ಹೆಂಗ ಬೆಳೆ ಇಲ್ಲ ಮಳೆ ಇಲ್ಲ, ಏನ್ ಮಾಡಮು ಏನಿಲ್ಲ ಅಂದ್ರೆ ಪೂರ ನಮ್ಮ ಪೂರ ಹೇಳಕ್ ಹೋಗ್ಬಾರ್ದು ಪರಿಸ್ಥಿತಿ ಹಂಗಾಗ್ಬಿಟ್ಟೈತ. ಅಣ್ಣ 2 ಎಳ್ನೀರು ಕೊಡೋಣ. ಏನಪ್ಪ 2 ಎಳ್ನೀರು? ಎರಡಾ? ಗಂಜಿರೋ ಕೊಡೋಣ, ಸ್ವಲ್ಪ ನೀರ್ ಇರ್ಬೇಕು. ಗಂಜಿರವ ಮನೆಗೆ ಹೋಗ್ಬೇಕು. ಹಾ ತಗೋ. ಸ್ವಲ್ಪ ಚಲೋ ನೋಡಿ ಅಣ್ಣ. ಹಾ ಚಲೋ ನೋಡು. ಇದು ನೋಡ, ಇದು ಹಾ ನೀರಿರ್ಲಿ, ಹಾ ಹಾ ಸ್ವಲ್ಪ ಗಂಜಿ ನೀರ್ಲಿ. ಎಳ್ನೀರ್ ಬೇಕಂತ ಏನೇನದ? ಸ್ವಲ್ಪ ಗಂಜಿರೋ ಕೊಡೋಣ. ಸ್ವಲ್ಪ ಜಲ್ದಿ ಕೊಡ್ರಿ. ಕೊಡೋಣ ಎಳ್ನೀರು ಕೊಡು ಅಣ್ಣ. ಅಣ್ಣ ಎಳ್ನೀರು ನಿನಗೆ ಯಾವ್ದು ಬೇಕಣ್ಣ? ಗಂಜಿರೋ, ಸ್ವಲ್ಪ ನೀರಿರೋ ಕೊಡೋಣ. ಗಂಜಿ ಇರೋದು ಬೇಕಾ? ಹೋಗೋಣ. ನೀರ್ ಇರೋದ ಗಂಜಿ ಇರೋದ? ಗಂಜಿ ನೀರು ಎರಡು ಇರಲಿ. ಗಂಜಿ ನೀರು ಎರಡು ಇರ್ಬೇಕು. ಬಾಬು ಕೊಡ್ತೀನಿ ಬಾ. ಯಾಕೆ ಏನು? ಬಾಯ್ ಯಾಕಣ್ಣ ಅಣ್ಣ ಏನಾಯ್ತು? ಡೂಪ್ಲಿಕೇಟ್ ಮಾಡ್ಕೊಂಡ ಗಂಜಿರಾವು ನೀರಿರೋ ಕೊಟ್ಟಂದಿನ ಅಣ್ಣ. ಚಲೋ ನೋಟ ಇದ ಏನಾಯ್ತು? ಯಾರ ಕಳಿಸಿದ್ನ? ಇಲ್ಲ ಅಣ್ಣ, ಯಾರು ಅಲ್ಲಿ ಕೊಟ್ರು ಅಣ್ಣ. ಯಾರು ಕಳಿಸಿದ್ನ? ಎಳ್ಳಿರ್ಬೇಕ್ರಿ, ಬರೇ ಡೂಪ್ಲಿಕೇಟ್ ಮಾಡ್ತಾವ. ಎಷ್ಟು ಮಂದಿ ಯಾಮರ್ಸ್ಬೇಕಂತ ಮಾಡಿದ್ರಿ? ಬಂದನಪ್ಪ, ಏನ್ ಸರಿ ಮಾಡಬಾರ್ದು ಬಂದನ.
ಹಾ? ಮಾಡಿರಿ ಎಲ್ಲ ಈಗ ಸತ್ಯ ಗೊತ್ತಾತ್ ನೋಡು, ಈ ನೋಟ್ ಕೊಟ್ಟಿಲ್ಲ 2ನೇ ನೋಟ್, ಈಗ ಗೊತ್ತಾತ ಸತ್ಯ. ಸರ್ ಅವ್ರು ಹೊಡ್ಯಾಕತ್ ಬಿಟ್ರಿ ನನಗೆ ಜಗ್ಗಿ ಹೊಡೆದ್ರಿ. ಹೊಡೆದ್ರ ಹೆಂಗ್ ಬೇಕು ಹೊಡೆದ್ ಬಿಟ್ರಿ ಸರ್. ಹೌದಾ? ಹ್ಞೂ ಏನ್ ಖರೀದಿ ಮಾಡಕ್ ಹೋಗಿದ್ದೆ? ಎಳ್ನೀರ್ ತರಕ್ ಹೋಗಿದ್ದೆ ಸರ್. ಹಾ ಅವ್ರು ಹೆಂಗ್ ಜಗ್ಗಿ ಬಡದ್ರಿ ನನಗೆ, ಎದಕ್ ಬಡದ್ರ ಗೊತ್ತಾಗಿಲ್ಲ ಸರ್. ಹೌದಾ? ಹ್ಞೂ ಇಲ್ಲಿ ನೋಡ್ರಿ ಹೆಂಗ್ ಹೊಡ್ದಾರ ನೋಡ್ರಿ. ಎದಕ್ರಿ ಹಿಂಗ್ ಮಾಡಿದ್ರ ಅವ್ರ? ಹಾ? ಜಗ್ಗಿ ಹೊಡೆದ್ರಿ ಅವ್ರು ನನಗೆ. ಅಲ್ಲ ಮತ್ತೆ ಮೊದ್ಲ ಅಂಗಡಿ ಅವ್ನು ಭಾರಿ ಮರ್ಯಾದೆ ಕೊಟ್ನಲ್ಲ. ನಮ್ ಬಾಳ ಮರ್ಯಾದೆ ಕೊಡ್ರಿ ಸರ್. ಎದಕ್ ಹೊಡೆದ್ ಹ್ಮ್ ಸರ್ ನಾನು ಪ್ರಶ್ನೆ ಪತ್ರ ಹೇಳಲ್ರಿ. ಸಮಾಧಾನ ಮಾಡಿ, ಸಮಾಧಾನ ಮಾಡಿ. ಪ್ರಶ್ನೆ ಉತ್ತರ ಸಿಗುತ್ತಾ? ಹೌದು ಸರ್. ಏನ್ ಗೊತ್ತಾ, ಏನ್ರಿ? ಮೊದಲು ಏನು ನಿನಗೆ ಕೊಟ್ಟಿದ್ನಲ್ಲ ಹ್ಞೂ ಸರ್. ನೋಟ್, ಹ್ಞೂ ರೀ. ಅದು ಒರಿಜಿನಲ್. ಹ್ಞೂ ಸರ್. ಹಾ ಒರಿಜಿನಲ್ ಅಂದ್ರಿ? ಒರಿಜಿನಲ್ ನೋಟ್ ಅದು. ಹ್ಞೂ ಸರ್. ಹ್ಞೂ ರೀ. ಏನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೌದ್ ಸರ್. ಒರಿಜಿನಲ್ ನೋಟ್ ಅದು. ಆ ನೋಟ್ ನೀನ್ ಕೊಟ್ಟಾಗ, ಒರಿಜಿನಲ್ ನೋಟ್ ಕಂಡಾಗ ಅದ್ ನಿನ್ ಮರ್ಯಾದೆ ಕೊಟ್ಟ. ಹ್ಞೂ ಸರ್. ಎದಕ್ ಕೊಟ್ಟ? ಒರಿಜಿನಲ್ಗೆ. ಹೌದಾ? ನಿನಗೆ ಏನ್ ಬೇಕು, ಚಾ ಕುಡಿಸಿದ, ಗೌರವ ಕೊಟ್ಟ, ಹ್ಞೂ ಸರ್. ಕಳಿಸಿದ, ಹ್ಞೂ ರೀ. ಅದು ಒರಿಜಿನಲ್ ನೋಟಿಗೆ. ಹ್ಞೂ ರೀ. ನಿನಗೆ 2ನೇ ನೋಟ್ ಏನ್ ಕೊಟ್ನಲ್ಲ, ಹ್ಞೂ ಸರ್. ಅದು ಡೂಪ್ಲಿಕೇಟ್. ಅದಕ್ಕೆ ಹೊಡೆದ್ರಿ ಸರ್ ನನಗೆ. ಅದು ಡೂಪ್ಲಿಕೇಟ್ ನೋಟ್. ಹ್ಞೂ ಸರ್. ಆ ನೋಟ್ ತಗೊಂಡು ಅವ್ರಿಗೆ ಕೊಟ್ಟಿದೆ. ಹ್ಞೂ ಸರ್. ಏನ್ ತರಕ್ ಹೋಗಿದೆ ಕೊಟ್ಟಿಯಲ್ಲ, ಮತ್ತೆ ಅವ್ರು ಎಳ್ನೀರ್ ತರಕ್ ಹೋಗಿದ್ದೆ ರೀ. ಹಾ ಹೌದು. ಎಳ್ನೀರು ತರಕ್ ಹೋಗಿ ಅವ್ರು ಬೇಸಿ ಈ ನೀರು ಕುಡಿಸಿ ಕಳ್ಸ್ಯಾರ ನಿನಗೆ. ಹೌದು. ಯಾಕೆ ಹೇಳು? ಅದು ಡೂಪ್ಲಿಕೇಟ್ ನೋಟ್. ಹೌದು. ಹೌದಾ? ಹೌದು. ಇದೇ ಜೀವನದ ಸತ್ಯ. ಹೌದಾ? ಇದೇ ಇಟ್ಕೊಂಡಕ್ಕಿಗೂ ಕಟ್ಕೊಂಡಕ್ಕಿಗೂ ಇರುವ ವ್ಯತ್ಯಾಸ. ಹೌದಾ? ಮೊದ್ಲೇ ಅದು ಒರಿಜಿನಲ್ ಅಲ್ಲ, ಹೌದು. ಅದು ಕಟ್ಕೊಂಡಕ್ಕಿದ್ದಂಗ. ಹೌದು ಸರ್. ಅದಕ್ಕೆ ಯಾವಾಗಲೂ ಮರ್ಯಾದೆ ಇರ್ತಾ, ಮಾನ ಇರ್ತಾ, ಹೌದು ಸರ್. ಸಮಾಜದಾಗ ಬೆಲೆ ಇರ್ತತಿ. ಹೌದು ಸರ್. 4 ಜನ ನಿನಗ ಒಳ್ಳೆ ಮನುಷ್ಯಪ್ಪ, ಸತ್ಯವಂತ, ನೀತಿವಂತ, ಹೌದು ಸರ್. ಶ್ರೀರಾಮಚಂದ್ರ ಇದ್ದಂಗ ಅಂತ ಬೆಲೆ ಕೊಡ್ತಾರೆ. ಹ್ಞೂ ರೀ. 2ನೇದು ಏನೈತಲ್ಲ ಹ್ಞೂ ರೀ. ಡೂಪ್ಲಿಕೇಟ್, ಹೊಡ್ಸ್ಕೊಂಡ್ ಬಂದಿ ಅಲ್ರಿ. ಅದನ್ನೆಲ್ಲ ಶಿಕ್ಷಕಲ್ಲ ಹೊಡಿತಾರ. ಹೌದಾ? ಅದು ಯಾವತ್ತೂ ಶಾಶ್ವತ ಅಲ್ಲ. ಹೌದಾ? ಏನು ಬಂಧು ಬಳಗದಾಗ ಮರ್ಯಾದೆ ಸಿಗೋದಿಲ್ಲ, ಹೌದು ಸರ್. ಸ್ನೇಹಿತರೊಳಗ ಮರ್ಯಾದೆ ಸಿಗೋದಿಲ್ಲ, ಹೌದ್ರಿ. ಹಿಂಗೆ ಸಮಾಜದಾಗ ಮರ್ಯಾದೆ ಸಿಗೋದಿಲ್ಲ. ಹೌದ್ರಿ, ಹಂಗೆ ಆಗಿತ್ತು ಸರ್ ಭಾಳ. ಏನ್ ಆಯ್ತಲ್ಲ ಈಗ ಡೂಪ್ಲಿಕೇಟ್ ನೋಡಿಗೆ. ಹೌದು ಸರ್. 2ನೇ ಹೆಂಡತಿ ಆಗ್ಲಿ, 2ನೇ ಕೆಪ್ನ ಆಗ್ಲಿ, ಹಿಡ್ಕೊಂಡಕ್ಕಾಗ್ಲಿ, ಹೌದು ಸರ್. ಅದಕ್ಕೆ ಅಷ್ಟೇ ಮರ್ಯಾದೆ ಸಿಗಲ್ಲ. ಸರ್ ಅರ್ಥ ಆಯ್ತಾ? ಮಾಡ್ತಾ ಸರ್, ನನ್ನ ತಪ್ಪಿನ ಅರಿವು ಆಯ್ತು ಸರ್. ಹಾ ನೀವು ಸಿಕ್ಕಿದ್ ನನಗೆ ಭಾಳ ಖುಷಿ ಆಯ್ತ್ರಿ. ಅಂತ ತಪ್ಪು ಇಟ್ಕೊಂಡಾಗ ನಾನು ದೂರ ಮಾಡ್ಕೊಂಡು ನನ್ನ ಜೀವನ ಚಂದಂಗ ನನ್ನ ಹೆಂಡತಿ ಜೊತೆಗೆ ಬಾಳ್ತೀನಿ ಸರ್. ನಿಮ್ಗೆ ನಿಮ್ಮ ಆಶೀರ್ವಾದ ಇರ್ಲೇ ಇರ್ಲೇ. ನೀನು ಮೊದ್ಲು ಬದಲಾಗು. ಆಯ್ತು ಸರ್, ಬರ್ತೀನಿ ಸರ್. ನೀನು ಬದಲಾಗ್ಬೇಕು, ಬದಲಾಗ್ತೀನಿ ಸರ್. ಜೀವನ ಶುದ್ಧ ಮಾಡಿಕೋಬೇಕು. ಆಯ್ತು ಸರ್, ನನ್ನ ತಪ್ಪಿನ ಅರಿವು ಆಯ್ತು ಸರ್. ಆಯ್ತು. ಅದು ಬಿಟ್ಟು ಬಿಡಲ್ಲ. ಆಯ್ತು. ಅನಾಚಾರಗಳು ಬಿಟ್ಟು, ಅನೈತಿಕತೆಯನ್ನು ಬಿಟ್ಟು, ಹ್ಞೂ ಸರ್. ಒಳ್ಳೆ ಮನುಷ್ಯನಾಗಿ ಬದುಕು. ಆಯ್ತು. ತಂದೆ ತಾಯಿ ಏನ್ ಹೇಳ್ಯಾರಲ್ಲ, ಹ್ಞೂ ಸರ್. ಅದೇ ನಿಜವಾದ ವಾಕ್ಯ. ಅದು ಆಕ್ಚುಲಿ ನೀ ಇಲ್ಲಿವರೆಗೆ ಬರಬಾರ್ದಾಗಿತ್ತು. ಆಯ್ತು ಸರ್. ನಮ್ಮ ತಂದೆ ತಂದೆ ತಾಯಿ ತಾಯಿನೇ ದೇವ್ರು. ಅವ್ರು ಹೇಳಿದ್ದೆ ಅವ್ರ ಅನುಭವದ ಪ್ರಕಾರ ಮಾತು ಹೇಳ್ತಾರ, ನೀ ಕೇಳಿಲ್ಲ. ಆಯ್ತು. ಇಲ್ಲಿ ಬಂದಿ ಈಗ ನೀನ್ ಈ ಉದಾಹರಣೆ ಹುಡುಕ ನಿನಗ ತಿಳಿಸ್ಬೇಕಾಗ್ತದೆ. ತಪ್ಪಿನ ಅರಿವು ಆಯ್ತ್ರಿ. ಇನ್ಮ್ಯಾಗ ತಂದೆ ತಾಯಿ ಹೇಳಿದ ಮಾತು ಕೇಳ್ಕೊಂತ ಹೋಗಿನ್ರಿ. ಹೊಲಿಗೆ ಮುಂದೆ ಎಲ್ಲ ಮುಂದೆ ಆಶೀರ್ವಾದ ಇಲ್ರಿ. ನಿಮ್ಮ ಆಶೀರ್ವಾದ ಇರ್ಲಿ. ತಪ್ಪಾಯ್ತು. ಆಯ್ತು ಆಯ್ತು ಆಯ್ತು. ಹೋಗಿ ಬರ್ತೀನಿ ಸರ್. ಹೋಗಿ ಬರ. ನಾನು ಬುದ್ಧಿ ಕಲ್ತೇರಿ. ಆಯ್ತು. ನನ್ನ ಅರಿವು ಆಯ್ತು ಸರ್. ಬರ್ತೀನಿ.